ಗರ್ಭ ಸಂಸ್ಕಾರ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಅವರಿಗೆ ಇದು ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ 5 ತಿಂಗಳಿಂದ ಶುರು ಮಾಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಒಂದು ಸ್ವಾಸ್ಥ್ಯವಾದ ಗಟ್ಟಿಮುಟ್ಟ ರೋಗ ನಿರೋಧಕ ಶಕ್ತಿಯನ್ನ ಪಡೆದಂತ ಮಗು ಬರುತ್ತೆ. ಮತ್ತೆ ಬುದ್ಧಿಯಲ್ಲೂ ತುಂಬಾ ಶಾರ್ಪ್ ಇರುತ್ತೆ. ಗೋಮಯ ಗೋ ಅರ್ಕಗಳನ್ನ ನಾವು ಶೇಖರಣೆ ಮಾಡಿ ಇಡಬಹುದು. ಅದನ್ನ ಗೋಮಯ ಮಾಡಕ್ಕೆ ಬರಲ್ಲ, ಅದನ್ನ ಬೈ ಪ್ರಾಡಕ್ಟ್ ಮಾಡಿ ಮಾಡ್ಬೋದು. ಈಗ ನಾನು ಆರ್ಟಿಕಲ್ ಎಲ್ಲ ತೋರ್ಸಿದ್ನಲ್ಲ, ಅದ್ರಲ್ಲಿ ಬೇರೆ ಇದು ಮಾಡಿ, ಅದು ಗೋಮಯ ಮಾಡಕ್ಕೆ ಇದು ಬರಲ್ಲ. ಅಂದ್ರೆ ಈಗ ನೀವು ಹೇಳಿದ್ರಿ ಬೆಳಗ್ಗೆ ಎದ್ದು ಪಂಚಗವ್ಯಗಳಾದ ಸೇವನೆ ಮಾಡ್ಬೇಕು ಅಂದ್ರೆ ನಾವು ಫ್ರೆಶ್ ಇದು ಆಗ್ಬೇಕು ಗೋಮಯ. ಅದು ಹಂಗ್ ನಾವ್ ಯಾವಾಗೋ ಇಟ್ಟಿದ್ದು ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಯಾಕಂದ್ರೆ ನೀವು ಪ್ರತಿಯೊಂದು ಫ್ರೆಶ್ ಆಗ್ಬೇಕು. ತುಪ್ಪ ಒಂದು ಬಿಡಿ, ತುಪ್ಪ ಒಂದು ಅದು ಬೈ ಪ್ರಾಡಕ್ಟ್. ಇವಾಗ ಇಲ್ಲಿ ಹಸು ಇರೋದೇ ಇಲ್ಲ. ಗೋಶಾಲೆ ಗೋಶಾಲೆಗೆ ಪ್ರತಿದಿನ ಇಲ್ಲಿ ಹೋಗ್ಬೇಕು. ಅದಕ್ಕೆ ಹೇಳೋದು, ನಮಗ್ ಪ್ರತಿದಿನ ನಮ್ಮಲ್ಲಿ ಇತ್ತು, ಹಂಗಾಗಿ ನಾವು ಉಪಯೋಗಿಸ್ತಿದ್ವಿ. ಆಮೇಲೆ ಅದರಿಂದ ನಮ್ಗೆ ಯಾವ ಕಾಲೇನೂ ಬರ್ತಿರ್ಲಿಲ್ಲ. ಅಂದ್ರೆ ಗೋಮಯನ ರಸ ಎಲ್ಲ ಹಿಂಡಬೇಕು, ಬಟ್ಟೆಗೆ ಹಾಕಿ ಹಿಂಡ್ಕೋಬೇಕು. ಅದನ್ನ ಒಂದ್ ಸ್ವಲ್ಪ ಬರುತ್ತೆ, 1-2 ಡ್ರಾಪ್ಸ್ ಏನ್ ಬರುತ್ತೆ. ಅದು ಇದು ಮಾಡಿದಾಗ ನೀರಿನ ಅಂಶ ಇದ್ದೇ ಇರುತ್ತೆ ಅದ್ರಲ್ಲಿ. ಹೌದು, ಫ್ರೆಶ್ ಇರುತ್ತಲ್ಲ, ಅವಾಗ ನೀವು ಅದು ಭೂಮಿಗೆ ಬಿತ್ತು ಅಲ್ಲಿ ಹೋಯ್ತು. ಯಾಕಂದ್ರೆ ನಮ್ಮಲ್ಲಿ ನಾವು ಬಹಳ ಚಿಕ್ಕವರಿದ್ದಾಗ ಹೇಳ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಆಕಳ ಗೋಮೂತ್ರನ ಕುಡಿಬೇಕು, ಅದನ್ನ ಬುದ್ಧಿ ಬಹಳ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಅಕ್ಕಂದ್ರೆಲ್ಲ ಬೆದ್ದ ತಕ್ಷಣ ಸಿಡ್ಕೊಂಡು ನಿಂದ್ರು ಗ್ಲಾಸಿಗೆ. ಹೌದು, ಬಂದ ತಕ್ಷಣ ಕುಡಿಯೋದು, ಇಲ್ಲ ನೀನ ಮಾಡಿ ಗೋಮೂತ್ರನ ಇದನ್ ಮಾಡೋದು. ಅದು ಅಷ್ಟು ಶುದ್ಧವಾಗಿ ಇದ್ ಮಾಡ್ತಾ ಇದ್ರ ಅದನ್ನ. ಅಂದ್ರೆ ತಕ್ಷಣ ಹಿಡ್ದು ಅಂತಂದ್ರೆ ಅದು ಕ್ಲೀನ್ ಆಗಿ ಅದ್ರದ್ದು ಏನು ಗೋಮೂತ್ರ ಬರೋ ಜಾಗ ಏನಿದೆ ಅಲ್ಲ, ಅದನ್ನ ಕರೆಕ್ಟ್ ಆಗಿ ತೊಳೆದು ಸ್ವಚ್ಛ ಮಾಡಿ ಇಟ್ಟಿರ್ತಿದ್ರು. ಆಮೇಲೆ ಅದು ದೇಶಿ ಹಸುದೇ ಇದಾಗ್ತಿತ್ತು. ತಕ್ಷಣನೇ ಬಂದ ತಕ್ಷಣ ಬ್ಯಾಕ್ಟೀರಿಯಾ ದೇಶಿ ಹಸುನೇ ಜಾಸ್ತಿ. ಹೌದು, ಇರ್ತಿತ್ತು. ರೀಸೆಂಟ್ ಆಗಿ ಎಲ್ಲ ಮಾಡಿ ಅದನ್ನ ಇದ್ ಮಾಡಿ, ಆಮೇಲೆ ದುಃಖಕರ ವಿಷಯ ಅಂತಂತಂದ್ರೆ ಬೇಡದೇ ವಸ್ತುವನ್ನ, ಅಂದ್ರೆ ಬೇಡದೇವ್ರ ಜೊತೆಗೆ ಮದುವೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ಬೇಡದೇ ಇರೋ ಗರ್ಭವನ್ನ ಅದ್ರ ಹೊಟ್ಟೆ ಒಳಗ್ ತುರುಕ್ತಾ ಇದಾರೆ. ಟು ಬಿ ಫ್ರಾಂಕ್, ಓಪನ್ ಆಗಿ ಹೇಳ್ತಾ ಇದ್ದೀನಿ ಅದನ್ನ. ಯಾಕಂದ್ರೆ ನಮ್ಮ ಗೋಮಾತೆಗೆ ಅವಶ್ಯಕತೆ ಏನಿರುತ್ತೆ ಅದು ಅಷ್ಟ ತಾನು ಎಲ್ಲ ಅದ್ರದ್ದು ಸಂಗಡ ಇದಿರುತ್ತೆ. ವಿದೇಶಿ ತಳಿನ ಇದ್ರೊಳಗಕ್ಕೆ ಅದು ವಿದೇಶಿದು ಅಲ್ಲ, ಸ್ವದೇಶಿದು ಅಲ್ಲ, ಮಧ್ಯದಾಗ ಊಟ ಬಿಡುತ್ತದು. ಹಂಗಾಗ್ತಾ ಇತ್ತದು. ಈಗ ಅದನ್ನ ಏನ್ ಮಾಡ್ಬೇಕು? ಇವಾಗ ಇನ್ನೊಂದು ಬಂದಿದೆ, ಪುಟ್ಟ ಹಸು ಬಂದಿದೆ, ಮಿನಿಯೇಚರ್ ಪುಂಗನೂರ್ ಮಿನಿಯೇಚರ್. ಅದ್ರಾಗ ಮಿನಿಯೇಚರ್ ಇಷ್ಟ ಪುಟ್ಟದಿರುತ್ತೆ. ಹೌದು, ಅದು ಪುಂಗನೂರ್, ಅದು ತಳಿನೇ ಚಿಕ್ಕದದು. ಅದ್ರೊಳಗೆ ಚಿಕ್ಕದಿದೆ. ಅದನ್ನ ಲಕ್ಷಗಟ್ಲೆ ನಾಯಿಗೆ ಬೆಕ್ಕಿಗೆ ಕೊಟ್ಟು ಸಾಕ್ತಾರೆ. ಅದ್ರಿಂದ ಏನಾಗುತ್ತೆ ಹೇಳ್ರಿ? ರೇಬಿಸು, ಮತ್ತೆ ಬ್ರಾಂಕೈಟಿಸ್ ಅಂತ ಇವಂತೆ ಹಲವಾರು ಕಾಯಿಲೆಗಳೆಲ್ಲ ಬರ್ತವೆ. ಈ ಪುಟ್ಟ ಹಸುವಿನ ಇದನ್ನೇನು ಇದು ಹಂಗೆ ಅದ್ ಸೇಮ್ ಎಷ್ಟದು ಹೆಂಗಿರತ್ತ, ಅದ್ ಮನೇಲಿ ಆರಾಮ್ಸೆ ಸಾಕೊಂಡು ಆರಾಮಾಗಿ ಅದರ ಪ್ರಾಡಕ್ಟ್ ಬಗ್ಗೆ ಅಲ್ಲ, ಹಾಲು ಚೆನ್ನಾಗೆ ಒಳ್ಳೇದು. ಅದು ಅಂದ್ರೆ ನಮ್ಮ ದೇಶಿ ಹಸುವಿನ ದೇಶಿದೆ, ಅದು ದೇಶಿ ತಳಿ, ಅದು ದೇಶಿದೆ. ಅದು ಅಷ್ಟು ಬಂಗಾರದ ಅಂಶ ಸಿಗತ್ತೆ. ಮತ್ತೆ ನ್ಯೂಟ್ರಾನ್, ಪ್ರೋಟಾನ್ಸ್ ಅಂತ ಎಲ್ಲ ಹೇಳ್ತೀವಲ್ಲ, ಆ ದೇಹದಲ್ಲಿ ಅದು ಬಂದ್ಬಿಡುತ್ತೆ. ಅದು ಸೂರ್ಯನ ಬೆಳಕಲ್ಲಿ ಅದು ಗ್ರಾಸ್ಪಿಂಗ್ ಮಾಡ್ಕೊಳತ್ತೆ. ಸೂರ್ಯನಲ್ಲಿ ಏನೇನ್ ಅಂಶ ಇದೆ ಅದೆಲ್ಲವನ್ನು, ಮತ್ತೆ ಪ್ರಕೃತಿಯಲ್ಲಿರೋದು ಎಲ್ಲವನ್ನೂ ಇದು ಮಾಡ್ಕೊಂಡು, ಮತ್ತೆ ನಾವು ಮೇಯಕ್ ಬಿಡ್ತೀವಿ ಹೊರಗಡೆಗೆ. ಅದೆಲ್ಲ ಅಲ್ಲಿ ಅದೇನಾಗತ್ತೆ ಅಂದ್ರೆ, ಈಗಿಂದು ಸಿಟಿ ಒಳಗೆಲ್ಲ ಬಿಡ್ರಿ, ಅದು ಇಲ್ಲ, ಅದೇನೋ ಪೇಪರು, ಪ್ಲಾಸ್ಟಿಕ್ ಎಲ್ಲ ಅಂತದೆಲ್ಲ ದಯವಿಟ್ಟು ಇದ್ ಮಾಡಕ್ ಹೋಗ್ಬೇಡ್ರಿ. ಹೊರಗಡೆಗೆ ಅದಕ್ಕೆ ಆದಂತ ಒಂದು ಹೊಲ ಮನೆ ಅಥವಾ ಗೋಶಾಲೆ ಇಂಥವೆಲ್ಲ ಮಾಡಿರ್ತೀವಿ, ಅಥವಾ ನಮ್ದು ದೊಡ್ಡದು ಜಾಗ ಇರುತ್ತೆ. ಅಲ್ಲಿ ಇದು ಮಾಡಿದಾಗ ಅಲ್ಲಿ ಏನು ಔಷಧೀಯ ಸಸ್ಯಗಳು ಪ್ರಾಕೃತಿಕವಾಗಿ ಬೆಳಿತಿರುತ್ತೆ. ನಾವೇನ್ ಬೀಜ ಹಾಕಿ ಬೆಳೆಸೋದ್ ಬೇಡ. ಅದನ್ನೆಲ್ಲ ತಿಂದು ಅದರ ಹಾಲೇನಿರುತ್ತಲ್ಲ, ಗವ್ಯ, ಒಂದು ಹಾಲು ಗವ್ಯ, ಗೋಮೂತ್ರ, ಗೋಮಯದಲ್ಲೆಲ್ಲ ಅದ್ರೊಳಗ ಇದು ಬರುತ್ತೆ, ಗುಣಧರ್ಮಗಳೆಲ್ಲ ಬರ್ತವೆ. ಆಮೇಲೆ ಇನ್ನೂ ಒಂದ್ ಏನಂತ, ಅದು ಪ್ರೂವ್ ಆಗಿದೆ ಲ್ಯಾಬ್ ಟೆಸ್ಟ್ ಒಳಗೆ, ಬಂಗಾರದ ಅಂಶ ಇದೆ ಆ ಹಸುವಿನ ಹಾಲು, ಗೋಮೂತ್ರದಲ್ಲಿ, ಗೋಮಯದಲ್ಲಿ ಬಂಗಾರದ ಅಂಶ ಇದೆ. ಗೋಮಯ ವಸತೆ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು. ಹೌದು, ಗೋಮಯ ವಸತೆ ಲಕ್ಷ್ಮಿ ಅಂತ ಅದನ್ನ ಸುಮ್ನೆ ಮಾಡಿದಾರ? ಅದು ನಾವ್ ಹೇಳ್ತೀವಿ ಸ್ತೋತ್ರ, ಸಂಸ್ಕೃತ ಒಂದು ಇದನ್ನ ಹೇಳ್ತೀವಿ,
ಸುಮ್ನೆ ಮಾಡಿದಾರ? ಇಲ್ಲ. ಗೋಮಯ ವಸತೆ ಲಕ್ಷ್ಮಿ. ಲಕ್ಷ್ಮಿ ಅಂತಂದ್ರೆ ಏನು? ಅದು ಇದಲ್ವಾ? ದೇವಿ ಶಕ್ತಿ, ದೇವಿ ಶಕ್ತಿನೂ ಹೌದು. ಅದ್ರಲ್ಲಿ ಅಷ್ಟು ಅಂಶ ಇದೆ ಅದ್ರಲ್ಲಿ. ಅಂದ್ರೆ ವೈಜ್ಞಾನಿಕ ಏನ್ ಹೇಳ್ತೀವಿ, ಔಷಧೀಯ ಗುಣಧರ್ಮ ಇದೆ ಅದ್ರಲ್ಲಿ. ಅದರಿಂದ ಏನ್ ಮಾಡ್ತೀವಿ? ಬೆರಣಿ ಮಾಡ್ತೀವಿ. ಬೆರಣಿಯಿಂದ ಅದು ಖಂಡದಿಂದ ನಾವು ಅದನ್ನ ಇಜ್ಜಲು ಅಂತಂದ್ರೆ ಕೆಂಡ ಮಾಡ್ದಂಗ್ ಮಾಡಿ ಅದನ್ನ ಇದ್ ಮಾಡ್ತೀವಿ. ಬೂದಿ ಆಗುತ್ತೆ ಅದು. ಅಲ್ಲ, ಬೂದಿಗಿನ ಮುಂಚೆ ಬರುತ್ತೆ. ಅದನ್ನ ಏನ್ ಮಾಡ್ತೀವಿ? ಕುಟ್ತೀವಿ. ಕುಟ್ಟಿ ಪುಡಿ ಮಾಡಿ ಹಲ್ ಪುಡಿಗೆ ಉಪಯೋಗಿಸ್ತೀವಿ ನಾವು. ದಂತ ಮಂಜನಿಗೆ ಹಾಕ್ತಿವಿ. ದಂತ ಮಂಜನ ಹಲ್ಗಡದ ಗೋಮಯ ಸುಟ್ಟು ಬಿಟ್ರೆ ಅದನ್ನೇನು ಸುಮ್ನೆ ಹಿಂಗ್ ಮಾಡಿದ್ರೆ ಪುಡಿ ಆಗ್ಬಿಡ್ತೈತೆ ಅದು. ಅದು ರೀತಿ. ಕಟ್ಟಿಗೆ ಹಾಕಿದ್ರೆ ನಿಮ್ಗೆ ಇಜ್ಜಿಲ್ ಬರುತ್ತೆ. ಇದ್ರಲ್ಲಿ ಇಜ್ಜಿಲ್ ತಗೊಂತೀವ ನಾವು. ಹಿಂಗೆಲ್ಲ ಕಂಡ ನಾವ್ ಮಾಡ್ಕಂತೀವಿ ನಾವು. ಅಂದ್ರೆ ಕಪ್ಪಗ್ ಬರುತ್ ನೋಡ್ರಿ, ಅರ್ಧಂಬರ್ಧ ಸುಟ್ಟಿರುತ್ತೆ. ಅರ್ಧಂಬರ್ಧ ಅದನ್ನ ನಾವು ಸುಡೋ ರೀತಿ ಇರುತ್ತದು. ಅದನ್ನ ಮಾಡಿದಾಗ ಅಲ್ಲಿ ಕಪ್ಪಗಿರುತ್ತೆ. ಪೂರ್ತಿ ಸುಟ್ಟಾಗ ಬೂದಿ ಆಗತ್ತೆ. ಅದಾಗತ್ತೆ. ಆಮೇಲೆ ಅದು ಅವಾಗೆಲ್ಲ ಏನಿತ್ತು, ಮಣ್ಣು ತುಂಬಾ ಚೆನ್ನಾಗಿತ್ತು. ನಮ್ಮ ಪರಿಸರ ಹಾಳಾಗಿರ್ಲಿಲ್ಲ. ಭೂದೇವಿದು ಇದೆಲ್ಲ ಚೆನ್ನಾಗಿ ಆರೋಗ್ಯವಾದ ತುಂಬಾ ಚೆನ್ನಾಗಿ ಎಲ್ಲ ಇತ್ತು. ಈಗ ಏನ್ ನೋಡಿದ್ರು ಬರೀ ಪೊಲ್ಯೂಟೆಡ್ ಹಂಗಾಗಿರೋದ್. ಪರ್ಟಿಕ್ಯುಲರ್ ಒಂದು ಸ್ವಚ್ಛವಾದ ಜಾಗದಲ್ಲಿ ಬೆರಣಿ ತಟ್ಟಿಸ್ತೀವಿ ನಾವು. ಒಂದು ಸಗಣಿನೇ ಸುಟ್ಟು ವಿಭೂತಿ ಮಾಡ್ತಾರೆ. ಅದು ಬಂದಿದ್ದಂಥದ್ದು ಒಂದು ಹಲ್ಪುಡಿಗೊಂದು ಅದನ್ನು ಉಪಯೋಗಿಸ್ತೀವಿ, ಇಜ್ಜಲು. ಅದಾದ್ಮೇಲೆ ಪೂರ್ಣವಾಗಿ ಸುಟ್ಟಿದ್ ಬೂದಿ ಏನಿರತ್ತಲ್ಲ ಅದನ್ನ ನಾವು ವಿಭೂತಿಗೂ ತಗೊಂತೀವಿ. ಅದ್ರಲ್ಲಿ ನಾವು ಬೇರೆ ಬೇರೆ ಏನು ಗೋಮೂತ್ರ ಹಾಕ್ತಿವಿ, ತುಪ್ಪ ಹಾಕ್ತಿವಿ, ಮತ್ತೆ ಪಚ್ಕರ್ಪೂರ ಹಾಕ್ತಿವಿ. ಇವೆಲ್ಲ ಹಾಕಿ ಅದನ್ನ ವಿಭೂತಿಯನ್ನ ಮಾಡ್ತೀವಿ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಗೆಲ್ಲ ಏನು, ಈಗ್ಲೂ ಕೂಡ ನಾವು ಹಂಗೇನೆ ಮಾಡ್ತೀವಿ ಬಿಡ್ರಿ. ಕೆಲವು ನಾವು ಚಿಕ್ಕವರಿದ್ದಾಗ ನಾವು ಭಯ ಪಟ್ವಿ, ಅಥವಾ ನಮ್ಗೇನೋ ಕಾಲ್ದುಳಿ ಅಂತ ಹೇಳ್ತಿದ್ರು. ಅದ್ರ ಹೊಟ್ಟೆಗೆ ಇದಾಗಿದೆ ಅಂತ. ಅದಕ್ಕೆಲ್ಲ ಏನ್ ಮಾಡ್ತಿದ್ರ, ಮುಖ ತೊಳೆ, ಏನಾಗಲ್ಲ ಬಾ ನಿನ್ ಮುಖ ತೊಳ್ಕೊಂಬ, ವಿಭೂತಿ ಹಚ್ಕೊಂಡ್ ವಿಭೂತಿ ಬಾಯಿಗೆ ಹಾಕಿ ಇದ್ ಮಾಡಿ, ಆಮೇಲೆ ಅದ್ ಯಾಕೆ ಅದ್ರೊಳಗ ಅಲ್ಲಿ ಇದೆ ಅಲ್ಲ, ಜೇನುತುಪ್ಪ ಇದೆ, ಆಮೇಲೆ ತುಪ್ಪ ಇದೆ, ಆಮೇಲೆ ಪಚ್ಕರ್ಪೂರ ಇದೆ, ಇವೆಲ್ಲವೂ ಇದಾವಲ್ಲ. ಆಮೇಲೆ ಗೋಮಯ ಭಸ್ಮ ಇದೆ ಅಲ್ಲ, ಅದು ಹೊರಗಡೆ ಹೊಲಕ್ ಹೋಗಿ ಮೇಯ್ಕೊಂಬರ್ತಿತ್ತು. ಔಷಧಿ ಗಿಡಗಳದೆಲ್ಲ ಅದು ನಮಗ್ ಸಿಕ್ತಿತ್ತು. ಔಷಧಿ ಮನೆಗಿಂದ ಔಷಧಿ ಅಲ್ಲ ಅದು. ನಾವು ಮತ್ತೆ ಅದಕ್ಕೆಲ್ಲ ಆಹಾರಕ್ಕೆ ಕೊಡ್ತಾ ಇದ್ವಿ. ನಾವು ಹುಲ್ಲು ಕೊಡ್ತಿದ್ವಿ, ಮತ್ತೆ ಮನೆಗ್ ಬಂದಾಗ ಅದಕ್ಕೆ ಆದಂತ ತಿಂಡಿಗಳನ್ನ ನಾವು ಕೊಡ್ತಾ ಇದ್ವಿ. ಬೂಸ ಅಂತೆ, ಹತ್ತಿ ಕಾಳು, ಅಕ್ಕಿದು ಒಟ್ಟು, ಮತ್ತೆ ಕಡಲೆಕಾಳಿಂದು ಹೊಟ್ಟು, ಇವೆಲ್ಲ ಶೇಂಗಾ ಹೊಟ್ಟು ಇಲ್ಲೆಲ್ಲ ಕೊಟ್ಟಾಗ ಅದ್ರ ಅಂಶ ಬರ್ತಿತ್ತಲ್ಲ, ಅದೇ ನಮಗ್ ಆರೋಗ್ಯವಾಗಿ ಚೆನ್ನಾಗ್ ಸಿಕ್ತಿತ್ತು. ಈಗ ಏನಂದ್ರೆ ಇಂಜೆಕ್ಷನ್ ಕೊಡ್ತಾರೆ, ವರ್ಷ ಇಡೀ ಹಾಲು ಕೊಡ್ಲಿ, ಇದು ಮಾಡ್ಲಿ, ಹಂಗಾಗಿ ಅದೂನು ಒಂದ್ ರೀಸನ್ ಇದೆ ಯಾಕೆ ಮಕ್ಳಾಗ್ತಿಲ್ಲ ಈಗಿನವರಿಗೆ ಅಂತಂದ್ರೆ ಡೈರಿ ಹಾಲು ಕುಡಿತಾ ಇರೋದ್ರಿಂದ. ವರ್ಷ ಪೂರ್ತಿ ಹಾಲು ಸುರಿಸ್ಲಿ ಅಂತ ಅಂದ್ಬಿಟ್ಟು ಅದು ಇದನ್ನ ವಿದೇಶಿ ತಳಿದೆ ಇದ್ ಮಾಡ್ತಾರಲ್ಲ. ವಿದೇಶಿ ತಳಿ ಒಳಗೆ ಲ್ಯಾಬ್ ಟೆಸ್ಟ್ ಕೂಡ ಇದೆ. ಅದು ತಿಂದಂತ ಆಹಾರ ಏನಿದೆಲ್ಲ ಪೂರ್ಣವಾಗಿ ಜೀರ್ಣ ಆಗತ್ತೆ. ಆಗಿದ್ದು ಕಲ್ಮಶನೂ ಕೂಡ ಹೊರಗಡೆ ಬಂದ್ಬಿಡುತ್ತೆ ಗವ್ಯದೊಳಗೆ. ನಮ್ಮ ದೇಶಿ ಹಸುವಿನಲ್ಲಿ ಅದು ಬರಲ್ಲ. ಕೆಟ್ಟದ್ದೇನ್ ಅಂಶ ಇರತ್ತಲ್ಲ ಅದನ್ನ ತನ್ನಲ್ಲಿ ಇಟ್ಕೊಂಡಿರತ್ತೆ. ಆಮೇಲೆ ಯಾಕೆ ನೋಡ್ರಿ, ಸುಮ್ನೆ ಏನಂತಂದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಈಗಲ್ದೇ ಇದ್ರು ನಮ್ಗೆ ನೋಡಿರ್ತೀರಿ, ಅದೇನೋ ಹಸು ಮೆಲ್ಕ್ ಹಾಕ್ತಿದೆ ಬಿಡಪ್ಪ ಅಂತ, ಕಂಟಿನ್ಯೂಸ್ ಆಗಿ ತಿಂತಿರುತ್ತೆ. ಇದು ಏನಂದ್ರೆ ವಿದೇಶಿ ಹಸು ಹಂಗಿರಲ್ಲ. ಮೆಲ್ಕ್ ಹಾಕದೇ ಕಮ್ಮಿ. ಮೆಲ್ಕ್ ಹಿಂಗ್ ಜಗಿಯಲ್ಲ, ಅದು ಬಾಯಿ ಜಗಿಯೋದಿಲ್ಲ ಅದು. ಅಲ್ಲಿ ಏನಾಗತ್ತೆ, ನಮ್ಮ ಗೋಮಾತೆ ಒಂದೇ ಏನಾಗತ್ತೆ, ಆಮ್ಲಜನಕವನ್ನ ತಗೊಂಡು ಆಮ್ಲಜನಕವನ್ನ ಹೊರಗಡೆ ಕೊಡತ್ತೆ. ನಾವು ಕೊಡಲ್ಲ. ನಾವು ನಮ್ಮ ಮನುಷ್ಯರು ಏನಿದೀವಲ್ಲ, ನಾವು ಕೆಟ್ಟವ್ರೆ. ನಾವು ಒಳಗಿಂದ ಏನಿದೆ ಎಲ್ಲ ಹೊರಗ್ ಹಾಕ್ತಿವಿ. ಇಂಗಾಲ ಡೈಆಕ್ಸೈಡ್ ಹೊರಗ್ ಹಾಕ್ತಿವಿ ನಾವು. ಆಕ್ಸಿಜನ್ ನಾವು ತಗೋತೀವಿ. ಇಂಗಾಲವನ್ನು ಹೊರಗ್ ಹಾಕ್ತಿವಿ ನಾವು. ಅದು ಇಲ್ಲಿ ತಗೊಂತೀವಿ, ಒಳ್ಳೇದನ್ನ ತಗೊಂಡು ಹೊರಗಡೆ ಹಿಂಗ ಹಾಕ್ಬಿಡ್ತೀವಿ ಕೆಟ್ಟದನ್ನ. ಗೋಮಾತೆ ಒಂದೇ, ಯಾಕಂದ್ರೆ ಅದು ಪ್ರೂವ್ ಆಗೈತೆ. ಅದಕ್ಕೊಂದು ವಿಷಪ್ರಾಶನ ಇರೋವಂಥದ್ದನ್ನ ಕೊಟ್ಟು, ವಿಷ ಮುಕ್ತ ಅಂದ್ರೆ ವಿಷವಾಗಿರುವಂತದ್ದು ಆಹಾರವನ್ನ ಕೊಟ್ಟು ಅದನ್ನ ತಿನ್ಸಿ ಅದನ್ನ ಇದ್ ಮಾಡಿದಾಗ ನೋಡೋಣ ಅಂತೇಳಿ ಅದು ಕೂಡ ಟೆಸ್ಟ್ ಮಾಡಿದ್ದಾರೆ. ಮಾಡಿದಾಗ ಅದು ತನ್ನಲ್ಲೇ ಆ ವಿಷದ ಅಂಶವನ್ನ ಇಟ್ಕೊಂಡು ಒಳ್ಳೆಯ ಏನಿತ್ತು ಅಂಶ ಐತಲ್ಲ ಅದನ್ನ ಹಾಲಿನ ಅದು ಕೊಟ್ಟಿರೋದು ನಿದರ್ಶನ ಇದೆ ಅದು. ಹಂಗಾಗಿ ಗೋಮಾತೆ ನಮಗೆ ಬಹಳ ಒಳ್ಳೆಯದಾದ ಆಹಾರ ಅಂದ್ರೆ ಸರಿಯಾಗಿ ಇಲ್ದೇ ಇರೋದು, ಇದೆಲ್ಲ ಔಷಧಿ ಎಲ್ಲ ವ್ಯತಿರಿಕ್ತವಾದಂತ ಒಂದು ಆಹಾರ
ಅಲ್ಲದೆ ಇರೋ ಒಂದು ವ್ಯತಿರಿಕ್ತವಾದಂತದ್ದು. ಹಾ. ಅದು ಕೊಟ್ಟಾಗ ಮನುಷ್ಯನ್ಗೂ ಅದು ಅದು ಅಲ್ಲಿಂದ ಬರ್ಬೇಕಲ್ಲ ಅದು. ಓ. ಈಗ ಅದಕ್ಕೆ ಅಂತಲೇ ಕೊಟ್ಟಿದಾಗ ಆ ಅಂಶ ಬರ್ಬೇಕಲ್ಲ, ಅದು ಕೊಟ್ಟಿಲ್ಲ, ಅದು ಅದರಿಂದ ಬರ್ಲಿಲ್ಲ ಅದು. ಅವಾಗ ಅದಕ್ಕೆ ಅದು ಅವಾಗ ಗೊತ್ತಾಯ್ತು, ಹೌದು ಇದು ಗೋಮಾತೆ ಅಂತ. ಆಮೇಲೆ ಏನಿದೆ ಅದು ಇದ್ರೂನು ಏನು ಬಂಗಾರ, ಸತ್ರುನು ಬಂಗಾರ ಅಂತ. ಆದ್ರೆ ಈಗಿಂದು ಒಂದು ಏನಿದೆ ಸಿಚುವೇಶನ್ ನೋಡ್ಕೊಂತ ಹೋದ್ರೆ ಬಹಳ ಖೇದ ಅನ್ಸುತ್ತೆ. ನಾಳೆ ದಿನ ಬಂದೆ ಜನರೇಷನ್ ಏನಿದೆಲ್ಲ ಉಸಿರಾಡಕ್ಕೂ ಸತ ಆಗಲ್ಲ. ಉಸಿರು ತಗೋಬೇಕು ಅಂದ್ರೆ ಬೆನ್ನಿಗೊಂದು ಆಕ್ಸಿಜನ್ದು ಇದನ್ನ ಬ್ಯಾಗ್ ಹಾಕೊಂಡು ಪೈಪ್ ಏರ್ಸ್ಕೊಂತ ಹೋಗ್ಬೇಕು. ಹಂಗ್ ಹಿಡ್ಕೊಂಡು ನೀನ್ ಎಷ್ಟ್ ಲೀಟರ್ ತಗಂತಿ, ನೀನ್ ಎಷ್ಟ್ ಲೀಟರ್ ತಗಂತಿ ಅಂತ ಹಂಗಾಗತ್ತದು. ಈಗ ಯಾಕಂದ್ರೆ ಗೋಮಾತೆನ ನಾವ್ ರಕ್ಷಣೆ ಮಾಡದೇ ಇದ್ರೆ ಆಗಲ್ಲ. ಯಾಕಂದ್ರೆ ಈಗ ಅದನ್ನ ಕಡ್ದು ಹಾಕ್ತಾ ಇದಾರೆ. ಅದು ಎಷ್ಟು ಇದಿದೆ ಅಂದ್ರೆ ದೇಶಿ ತಳಿಗಳಲ್ಲಿ ಸಂಖ್ಯೆ ಬಹಳ ಕಮ್ಮಿಯಾಗಿ ನಶಿಸಿ ಹೋಗ್ತಾ ಇದೆ. ಹೌದೌದು, ಬಹಳ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಹಿಂಗೆ ಆಗಿ ಹೋಗ್ಬಿಡ್ತು ಅಂತಂದ್ರೆ ನಾವು ಜೀವನದಿಂದ ಇರಕ್ ಸಾಧ್ಯವೇ ಇಲ್ಲ. ಹಂಗಾಗುತ್ತೆ. ಇಡೀ ಬ್ರಹ್ಮಾಂಡದಲ್ಲೇ ಒಂದೇ ಒಂದು ಇದಿರೋದು ಅಂತಂದ್ರೆ ಗೋಮಾತೆ ಒಂದೇ. ಇದನ್ನ ಆಮ್ಲಜನಕನ ತಗೊಂಡು ಆಮ್ಲಜನಕ ಬಿಡುವಂತ ಒಂದು ಪ್ರಾಣಿನೇ. ನಾವು ಕೂಡ ಪ್ರಾಣಿಗಳು ಹಂಗೆ ಅಂತ ಹೇಳ್ಬೋದು. ಅದಕ್ಕೆ ದಯವಿಟ್ಟು ಎಲ್ಲರಿಗಲ್ಲೂ ಒಂದು ವಿನಂತಿ ಮಾಡ್ಕೊಂತೀನಿ ಅಂತಂದ್ರೆ ಗೋಮಾತೆನ ರಕ್ಷಣೆ ಮಾಡ್ರಿ. ಈಗ ನೀವು ನಗರದಲ್ಲಿ ಇದ್ದೀರಿ, ನಗರವಾಸಿಗಳು ನಮಗ್ ಆಗಲ್ಲ ಅಂತಂದ್ರೆ ಗೋಶಾಲೆಗೆ ಹೋಗಿ ಅಲ್ಲಿ ಡೊನೇಟ್ ಮಾಡ್ರಿ. ನಿಮ್ಮ ಬರ್ತ್ಡೇಗಳಾಗ್ಲಿ, ಶ್ರಾದ್ದಗಳನ್ನ ಮಾಡ್ತೀರಾ, ತಿಥಿಗಳನ್ನ ಮಾಡ್ತೀರಾ, ಪ್ರತಿಯೊಂದಕ್ಕೂ ಇದೆ. ನೀವು ಸಂತೋಷವಾಗಿರ್ಬೇಕು, ಗೋಶಾಲೆಗೆ ಹೋಗ್ರಿ, ಅಲ್ಲಿ ಮಕ್ಕಳಿಗೆ ತೋರಿಸಿ ಈ ತರ ಹಿಂಗಿದೆ ಅಂತ ತೋರಿಸಿ ಅವ್ರಿಗೆ ಎಜುಕೇಟ್ ಮಾಡ್ರಿ. ಮತ್ತೆ ಅಲ್ಲಿ ಹೋಗಿ ಆರಾಮಾಗಿ ಅದ್ರ ಜೊತೆಗೆ ಆಟ ಆಡ್ಕೊಂಡ್ ಬರ್ರಿ. ಇನ್ನೊಂದಂದ್ರೆ ಫಾರಿನಲ್ಲೂ ಕೂಡ ಆಗ್ಲಿ ಎಲ್ಲ ಈಗೆಲ್ಲ ಹೆಂಗಾಗಿದೆ ಅಂದ್ರೆ ಹಸುವಿನ ಮೈ ದಡುಕಂಡು ಬಂದು 1,000 ರೂಪಾಯಿ ಕೊಡ್ಬೇಕು. 10 ನಿಮಿಷಕ್ಕೆ ಇಷ್ಟು ಅಂತ ಲೆಕ್ಕ ಹಾಕೊಂಡು. ಯಾಕಂದ್ರೆ ಅದಲ್ಲಿ ಅಷ್ಟು ಗುಣಧರ್ಮ ಇದೆ. BP ಕಮ್ಮಿ ಆಗುತ್ತೆ. ಸ್ಕ್ರಿಜೋಫೀಮಿಯಾ ಅಂತ ಹೇಳ್ತೀವಿ ನಾವು. ಆಮೇಲೆ ಬಯೋಪೊಲರ್ ಅಂತ ಹೇಳ್ತಾರೆ. ಬಯೋಪೊಲರ್ ಅಂತಂದ್ರೆ ನಮ್ಮ ಒಂದು ಆಡು ಭಾಷೆ ಒಳಗೆ ಏನಂದ್ರೆ ಅವ್ರಿಗೆ ಎಲ್ಲ ಇದ್ದು ಒಂಥರ ಇದ್ದಂಗೆ ಬಿಡು ಅಂತಾರ. ಅಂದ್ರೆ ಏನು ಹೇಳ್ತೀವಿ ನಾವು, ಗಾದೆ ಮತ್ತೆ ಇದು ಅಂದ್ರೆ ತಿಮ್ಮಪ್ಪನ ಕಾಟ ಅಂತ ಒಂದು ಹೇಳ್ತೀವಿ ನೋಡ್ರಿ. ಇದ್ ಮಾಡ್ಕೊಂಡ ಎಲ್ಲ ಇದ್ದು ತಿಮ್ಮಪ್ಪನ ಕಾಟ ಐತಿ ಇವ್ರಿಗೆ ಅಂತ ಅಂತಾರೆ. ಎದ್ದು ಬಿದ್ದು ಐತಿ ಎಲ್ಲದು ಇದ್ದೂನು ಇವ್ರಿಗೆ ಅಂದ್ರೆ ಎಲ್ಲಾ ಇದ್ದು ಕೂಡ ಸೌಖ್ಯ ಅಂದ್ರೆ ನನ್ ಸರಿ ಇಲ್ಲ, ನಂಗಿಲ್ಲ, ನಂಗೇನೋ ಒಂಥರ ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ಅನ್ಈಸಿ ಅನ್ನಿಸ್ತಿದೆ. ಅದು ಒಂದು ಬಯೋಪೋಲರ್. ಅದು ಒಂದು ಕಾಯಿಲೆ. ಹಸು ಎಷ್ಟು ಅದರಲ್ಲಿ ಔಷಧಿ ಗುಣ ಇದೆ ಅಂದ್ರೆ ನೀವು ಏನಾದಕ್ ತಿನ್ನಿಸ್ಬೇಕಾದ್ರೆ ಅದನ್ನ ಈ ತರ ಹಿಡಿದು ತಿನ್ನಿಸ್ಬೇಕಂತೆ. ಹೌದು, ಅದರದ್ದು ನಾಲಿಗೆ ನಮ್ ಕೈಗೆ ತಾಗಿದಾಗ ಬಹಳಷ್ಟು ಆರೋಗ್ಯ ಸುಧಾರಣೆ ಆಗುತ್ತೆ. ಆಮೇಲೆ ಅದು ಒಂದೇ ಅಂತಲ್ಲ, ತುಂಬಾ ಮನುಷ್ಯನಿಗೆ ಹತ್ತಿರವಾದ ಪ್ರಾಣಿ ಅದು ಅಂತ. ಆಮೇಲೆ ಅದ್ ನಾವು ಒಂಥರ ಬೇಸರ ಆಗ್ಲಿ ಸಂತೋಷ ಆಗ್ಲಿ ಅದು ಎಷ್ಟು ಸಮಾಧಾನ ಮಾಡುತ್ತೆ ಅಂತಂದ್ರೆ ತುಂಬಾ ಸಮಾಧಾನ ಕೊಡುತ್ತೆ. ಅದು ಹತ್ರ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಅದು ಗೊತ್ತಾಗತ್ತೆ, ಇವ್ರು ಏನೋ ಬೇಸರದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ತನ್ನ ಇದನ್ನೆಲ್ಲ ಉಜ್ಜತ್ತೆ, ಗಲ್ಲಕ್ಕೆಲ್ಲ ಬಂದಿಂಗೆ, ಆಮೇಲೆ ನೆಕ್ಕತ್ತೆ. ಇವೆಲ್ಲವೂ ಕೂಡ ಅದಕ್ಕೆ ನಮ್ಮ ಮನ್ಸಿಗೂ ಅದಕ್ಕೂ ಅದರ ಮನ್ಸಿಗೂ ಒಂಥರ ತುಂಬಾ ಬಾಂಧವ್ಯ ಚೆನ್ನಾಗಿ ಆಗತ್ತೆ. ಅದು ಆ ಒಂದು ಬೆಸುಗೆ ಇದೆ. ಅದಕ್ಕೆ ದಯವಿಟ್ಟು ಅದನ್ನ ಮಾಡ್ರಿ. ಆಮೇಲೆ ದೇಶಿ ಹಸುವನ್ನ ದಯವಿಟ್ಟು ಕಾಪಾಡ್ಕೊಂಡು ಬರ್ರಿ. ನಿಮಗೆ ಆಶ್ರಮಗಳಿದಾವೆ, ಅಲ್ಲಿ ಹೋಗ್ರಿ, ಅದಕ್ಕೆ ದಾನ ಕೊಡು. ಅಂದ್ರೆ ನಮ್ಮಲ್ಲಿ ಏನ್ ಇಲ್ಲಿ ಮಾಡ್ಕೊಂಡು ನಾವು ಅಷ್ಟೆಲ್ಲ ಲಕ್ಷಗಟ್ಲೆ ಎಲ್ಲ ಸುರಿತೀವಿ, 1000 ಗಟ್ಲೆ ದುಡ್ಡು ಖರ್ಚು ಮಾಡ್ತೀವಿ, ಅದು ವೇಸ್ಟ್. ಅಲ್ಲಿ ಹೋಗಿ ಅದೇ ಒಂದು ಚೆನ್ನಾಗಿರೋ ಊಟನ, ನಮ್ಗೆ ಸೌಖ್ಯವಾದಂತ ಊಟ ಮಾಡಿ ಅದಕ್ಕೊಂದು ಕೊಟ್ಟು ಬಂದ್ರೆ ಅದಕ್ಕೂ ಒಂದು ಜೀವಕ್ಕೆ ಒಂದು ದಾರಿ ಮಾಡಿ ಕೊಟ್ಟಂಗ ಆಗತ್ತೆ. ಅಲ್ಲಿ ಅದು ಬೆಳೆಯತ್ತೆ. ಒಂದು ಹಸುನ ಅಡಾಪ್ಟ್ ಮಾಡ್ಕೊಳ್ರಿ, ಬೇಕಿದ್ರೆ ಒಂದು ಕರುನ ತಗೊಳ್ರಿ, ಅದ್ರದ್ದು ಖರ್ಚು ನಾನು ಇಷ್ಟು ಕೊಟ್ಬಿಡ್ತೀನಿ ಹಿಂಗೆ ಅಂತ ಹೇಳಿ ವರ್ಷಕ್ಕೊಂದ್ಸರಿ ನಾವು ದಾನ ಮಾಡ್ತಿದೀವಿ ಅನ್ನೋದೊಂದು ಅದೂ ಸಮಾಧಾನನೂ ಆಗತ್ತೆ, ಅದಕ್ಕೂ ಕೊಟ್ಟಂಗಾಗತ್ತೆ. ಇಷ್ಟೆಲ್ಲ ಇದು ಆಯ್ತು. ಇದ್ರ ಜೊತೆಗೆ